ಇನ್ನು ಶಬರಿಮಲೆ ಅಯ್ಯಪ್ಪ ದೇಗುಲದಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು, ಬಳ್ಳಾರಿ ಸೇರಿದಂತೆ ರಾಜ್ಯದ 5 ಕಡೆ ಇಡಿ ರೇಡ್ ಆಗಿದೆ. ನೋಡಿ, ಶಬರಿಮಲೆ ಅಯ್ಯಪ್ಪ ದೇಗುಲದಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು, ಬಳ್ಳಾರಿ ಸೇರಿದಂತೆ ರಾಜ್ಯದ 5 ಕಡೆ ಇಡಿ ರೇಡ್ ಆಗಿರೋದು. ಶ್ರೀರಾಂಪುರ ಅಯ್ಯಪ್ಪ ದೇವಸ್ಥಾನ ಮತ್ತು ಟ್ರಸ್ಟಿ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇಡಿ ಅಧಿಕಾರಿಗಳಿಂದ ದಾಖಲೆಗಳ ಬಗ್ಗೆ ತೀವ್ರ ಶೋಧ ನಡೀತಾ ಇದೆ. ಸ್ಮಾರ್ಟ್ ಕ್ರಿಯೇಷನ್ಸ್, ಗೋವರ್ಧನ್ ಮನೆ ಜೊತೆಗೆ ಹೊಟ್ಟಿ ಉನ್ನಿಕೃಷ್ಣನ್ ತಂತ್ರಿ ಮನೆಗಳ ಮೇಲೂ ಕೂಡ ಇಡಿ ದಾಳಿ ನಡೆಸಿರದೆ. ಗೋವರ್ಧನ್ ಜ್ಯುವೆಲರಿ ಶಾಪ್ ಸಿಬ್ಬಂದಿ ಕರೆಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಸಿಆರ್ಪಿಎಫ್ ಭದ್ರತೆಯೊಂದಿಗೆ ಅಂಗಡಿಯ ಇಂಚಿಂಚು ತಪಾಸಣೆ ಒಳಪಡಿಸಲಾಗಿದೆ. ಬೆಂಗಳೂರಿಂದ ಬಂದಿರೋ ಇಡಿ ಅಧಿಕಾರಿಗಳ ತಂಡ. ಶಬರಿಮಲೆ ಚಿನ್ನ ಕಳವು ಸಂಬಂಧ ಇಡಿ ಕೇಸ್ ದಾಖಲಿಸಿಕೊಂಡಿತ್ತು. PMLA ಕಾಯ್ದೆಯಡಿ ಕೊಚ್ಚಿ ಘಟಕದಲ್ಲಿ ECIR ದಾಖಲಿಸಿ ಇಡಿ ಹೋಗಿದೆ. ಈಗ ಈ ಹಿಂದೆ ಬೆಂಗಳೂರಿನಲ್ಲಿ ದಾಳಿ ಮಾಡಿದ್ದಂತ ಕೇರಳ SIT ನಂತರ ಪ್ರಕರಣ ಕೈಗೆತ್ತಿಕೊಂಡು ಇಡಿಯಿಂದ ತನಿಖೆ ಆರಂಭ ಆಗಿದೆ. ಎಸ್, ಗಮನಿಸ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ರಾಜ್ಯದ ಒಟ್ಟಾರೆ 5 ಕಡೆ ಇಡಿ ರೇಡ್ ಆಗಿದೆ. ಶ್ರೀರಾಂಪುರ ಅಯ್ಯಪ್ಪ ದೇವಸ್ಥಾನ ಮತ್ತು ಟ್ರಸ್ಟಿ ಮನೆ ಇಲ್ಲಿ ದಾಳಿ ಆಗಿದೆ, ಇಡಿ ದಾಳಿ. ಸೊ ದಾಖಲಾತಿಗಳನ್ನ ಶೋಧ ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಸ್ಮಾರ್ಟ್ ಕ್ರಿಯೇಷನ್ಸ್, ಗೋವರ್ಧನ್ ಮನೆ, ಹೊಟ್ಟಿ ಉನ್ನಿಕೃಷ್ಣನ್ ತಂತ್ರಿ ಮನೆಗಳ ಮೇಲೂ ಕೂಡ ಇಡಿ ದಾಳಿಯನ್ನ ನಡೆಸಿರೋದು. ಶಬರಿಮಲೆ ಚಿನ್ನ ಕಳವು ಸಂಬಂಧ ಇಡಿ ಕೇಸ್ ದಾಖಲಿಸಿತ್ತು. PMLA ಕಾಯ್ದೆಯಡಿ ಕೊಚ್ಚಿ ಘಟಕದಲ್ಲಿ ECIR ದಾಖಲಿಸಿ ಇಡಿ ತನಿಖೆಯನ್ನ ಕೈಗೊಂಡಿದೆ. ಈಗ ಈ ಹಿಂದೆ ಬೆಂಗಳೂರಿನಲ್ಲಿ ಕೇರಳ SIT ದಾಳಿ ಮಾಡಿತ್ತು. ನಂತರ ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದು ಇಡಿ. ಸೊ ಈಗ ಇಡಿ ತನಿಖೆಯನ್ನು ಚುರುಕುಗೊಳಿಸಿದೆ. ಬೆಂಗಳೂರು, ಬಳ್ಳಾರಿ ಸೇರಿದಂತೆ ಹಲವೆಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ವರ್ಧನ್ ಮನೆಯವರನ್ನು ಕರೆಸಿ ಅಂಗಡಿ ಬಾಗಿಲನ್ನು ತೆಗೆಸಿದ್ದಾರೆ ಇಡಿ ಅಧಿಕಾರಿಗಳು. ಈಗಾಗಲೇ ಕಳೆದ ತಿಂಗಳು SIT ದಾಳಿ ಮಾಡಿತ್ತು. ಕೇರಳದ SIT ಜ್ಯುವೆಲರ್ನಲ್ಲಿ ಕೆಲಸ ಮಾಡೋ ಎಲ್ಲ ಸಿಬ್ಬಂದಿಯನ್ನು ಕರೆಸ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. CRPF ಭದ್ರತೆಯೊಂದಿಗೆ ಅಂಗಡಿಯ ಇಂಚಿಂಚು ತಪಾಸಣೆ ನಡೀತಾ ಇದೆ. ಬೆಂಗಳೂರಿಂದ ಇಡಿ ಅಧಿಕಾರಿಗಳ ತಂಡ ಬಂದಿರೋದು. ಸೊ ಆ ನಿಟ್ಟಿನಲ್ಲಿ ಭಾಳ ಚುರುಕಿನಿಂದ ಇಲ್ಲಿ ತನಿಖೆ ಅಂತೂ ನಡೀತಾ ಇದೆ.